ವೀಕ್ಷಕರಿಗೆ ನಮಸ್ಕಾರ. ವಿಷಯ ಬಂದ್ಬಿಟ್ಟು ಸಾಯಿ ದಿವ್ಯ ಪೂಜೆ ಮಾಡುವುದರ ಬಗ್ಗೆ ಮಾಹಿತಿ. ಈ ಪೂಜೆ ನಾವು ಮಾಡೋದು ಹೇಗೆ ನಮ್ಮ ಕೋರಿಕೆಗಳನ್ನು ನಾವು ಬಾಬಾನ ಮುಂದೆ ನೆರವೇರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಈ ಪೂಜೆ ತುಂಬ ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಹಾಗೆ ಬಾಬಾ ಎಷ್ಟು ಬೇಗ ನಮಗೆ ಯಾವುದಾದ್ರೂ ಕೆಲಸ ಆಗಬೇಕು, ಏನಾದರೂ ನಾವು ಅಂದ್ಕೊಂಡಿರೋದು ನೆರವೇರಿಸಬೇಕು ಅಂತಂದರೆ ಬಾಬಾ ಅಷ್ಟೇ ಬೇಗ ನಮಗೆ ಫಲಿತಾಂಶವನ್ನು ಕೊಡ್ತಾರೆ. ಈ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು. ದೊಡ್ಡವರು, ಗಂಡಸರು, ಹೆಂಗಸರು, ಹಾಗೆ ಮಕ್ಕಳ ಹತ್ರ ಸಹ ಮಾಡಿಸ್ಬೋದು. ಇದಕ್ಕೆ ಯಾವುದೇ ವ್ರತ ಆಗಲಿ ಅಥವಾ ನಿಯಮ ಆ ಥರ ಹೀಗೆ ಮಾಡಬೇಕು, ಇಷ್ಟೇ ದಿನ ಮಾಡಬೇಕು, ಆಮೇಲೆ ಉಪವಾಸ ಮೊದಲನೇದು ಮೇನ್ ಇಂಪಾರ್ಟೆಂಟು. ಯಾವುದೇ ರೀತಿ ಉಪವಾಸ ಆಗಲಿ ಆ ಥರ ಏನೂ ಮಾಡೋ ಹಾಗಿಲ್ಲ. ಬಾಬಾ ಹೇಳಿರೋದೂ ಹಾಗೆ. ಏನಪ್ಪ ಅಂದರೆ ನೀಟಾಗಿ 3 ಹೊತ್ತು ಚೆನ್ನಾಗಿ ಊಟ ಮಾಡಿ ಬಾಬನ ಧ್ಯಾನ ಮಾಡಿರಿ. ಬಾಬಂಗೆ ಏನು ಪೂಜೆ ಮಾಡಬೇಕು ಅದನ್ನು ಮಾಡಿದರೆ ಸಾಕು. ಹಾಗೆಯೇ ಈ ಪೂಜೆಗೆ ಎಷ್ಟು ವಾರ ಮಾಡಬೇಕು? 5 ವಾರ, 7 ವಾರ, 11 ಅಥವಾ 21 ವಾರ ನಮ್ಮ ಅನಿಸಿಕೆ ಅಥವಾ ನಮ್ಮ ಮನೆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮಾಡ್ಕೋಬೋದು. ಬೇಕಿದ್ದರೆ 5 ವಾರನೇ ಆಗಲಿ, ನಾವು ಒಂದು ಒಳ್ಳೆಯ ಗುರುವಾರ ಸ್ಟಾರ್ಟ್ ಮಾಡಿ 5 ವಾರ ಮಾಡಿದರೂ ಆಯಿತು. ಅದಕ್ಕೆ ಟೈಮಿಂಗ್ಸ್ ಏನೂ ಇಲ್ಲ. ಇದಕ್ಕೆ ಕೆಲಸಕ್ಕೆ ಹೋಗೋರು ಸಂಜೆ ಬಂದು ಮಾಡ್ತೀವಿ ಅಂದ್ರೂ ಮಾಡ್ಬೋದು. ನಮ್ಮ ಕೋರಿಕೆ ಏನಾಗಬೇಕು ಅನ್ನೋದನ್ನು ಬಾಬನ ಮುಂದೆ ಹೇಳೋದಕ್ಕೆ ನಾವು ಬುಧವಾರ ಹಿಂದಿನ ದಿನವೇ ಒಂದು ಅಂಗೈ ಅಗಲ ಬಟ್ಟೆನ, ವೈಟ್ ಬಟ್ಟೆನ ಅರಿಶಿಣದ ನೀರಲ್ಲಿ ನೆನೆಸಿ ಒಣಗಿಸಿಟ್ಕೊಂಡು ನಾವು ಬೆಳಗ್ಗೆ ಪೂಜೆಗೆಲ್ಲ ಸಿದ್ಧ ಮಾಡಿಕೊಂಡು ಬಾಬಾ ಮೂರ್ತಿ ಆಗಲಿ, ನಿಮ್ಮಲ್ಲಿ ಏನಿರುತ್ತೋ ಅದು ಫೋಟೋ ಆಗಲಿ ಇಟ್ಕೊಂಡು ನಾವು ಅದ್ರ ಮುಂದೆ ಆ ಬಟ್ಟೆ ಇಟ್ಟು, ಆ ಬಟ್ಟೆಯಲ್ಲಿ 1 ರೂಪಾಯಿ ಕಾಯಿನು ಅಥವಾ 5 ರೂಪಾಯಿ ಕಾಯಿನು, ನಿಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟು ಕಾಯಿನು, ಒಂದು ಅಡಿಕೆ, ಒಂದು ಅರಿಶಿಣದ ಕೊಂಬು ಇಟ್ಟು ಕಟ್ಟಿ ಇಡಬೇಕು ಬಾಬನ ಮುಂದೆ. ಮೊದಲಿಗೆ ನಾವು ಯಾವುದೇ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ವಿಘ್ನ ವಿನಾಯಕನ ನೆನೆಸ್ಕೊಂಡು ಈ 5 ವಾರ ಆಗಲಿ, ನಾವು ಎಷ್ಟು ವಾರ ಅಂತ ಅಂದ್ಕೊಂಡಿರ್ತೀವೋ ಆ ವಾರಗಳು ನಮಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನೆರವೇರಿಸುವಂಥ ವಿಘ್ನೇಶ್ವರನಲ್ಲಿ ಬೇಡಿಕೆ ಇಟ್ಕೊಂಡು ನಾವು ಬಾಬನ ಪೂಜೆ ಮಾಡಬೇಕು. ಬಾಬನಿಗೆ ಹೇಳಿಬಿಟ್ಟು ನಾವು ಇದನ್ನು ಮುಡುಪು ಕಟ್ಟಿರ್ತೀವಲ್ಲ ಅದನ್ನು, ಬಾಬನ ಫೋಟೋನು ಪೂಜೆ ಮಾಡಿ ನೈವೇದ್ಯಕ್ಕೆ ಏನಾದರೂ ಆಗಲಿ, ಬಾಬಾ ಬಿಸ್ಕೆಟು, ಬ್ರೆಡ್ಡು ಯಾವುದಕ್ಕೂ ಇಂಥದ್ದೇ ಅಂತ ಏನೂ ಕೇಳಲ್ಲ. ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದು ಶುದ್ಧವಾದ ಮನಸ್ಸಿಂದ ಬಾಬನ ಕೇಳ್ಕೊಂಡ್ರೆ ಹಾಗೇ ನಮಗೆ ಕೊಡ್ತಾರೆ ಬಾಬಾ. ಹಾಗಾಗಿ ನಾವು ಇನ್ನೊಂದೇನಪ್ಪ ಅಂತಂದರೆ, ಸಾಯಿ ಸಚ್ಚರಿತೆ ಓದೋದಕ್ಕೆ ಇಷ್ಟ ಇರೋರು, ಓದಬೇಕು ಅನ್ನೋರು ಗುರುವಾರದಿಂದ ಶುರು ಮಾಡಿದ್ರೆ ನೆಕ್ಸ್ಟ್ ಬುಧವಾರಕ್ಕೆ ಮುಗಿಯೋ ಥರನಾದರೂ ಮಾಡ್ಕೋಬೋದು. ಒಂದಿನ 1 ರಿಂದ 6 ಅಧ್ಯಾಯ, ಆಮೇಲೆ 7 ರಿಂದ ಈ ಥರ 6 ಅಧ್ಯಾಯಗಳನ್ನು ಓದ್ಕೊಳ್ತಾ ಹೋದರೂ ಸಹ ನಿಮಗೆ ಬುಧವಾರಕ್ಕೆ ಮುಗಿದೋಗುತ್ತೆ. ಇಲ್ಲಪ್ಪ ನಾವು 5 ವಾರ, ಎಷ್ಟು ವಾರ ನಾವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅಷ್ಟು ವಾರದಲ್ಲಿ ಮುಗಿಯೋ ಥರ ಸಾಯಿ ಸಚ್ಚರಿತನ ಓದಿ ತುಂಬ ಬೇಗ ಫಲ ಕೊಡುತ್ತೆ. ಆಮೇಲೆ ಯಾವುದೇ ರೀತಿಯ ಒಂದು ಕಷ್ಟ ಅಂತ ಇದ್ದರೂ ಸಹ ಅದು ನಮಗೆ ಗೊತ್ತಿಲ್ಲದೇ ಬಾಬಾ ಆ ಒಂದು ಭಾವಬಂಧನದಿಂದ ನಮ್ಮನ್ನು ದಾಟಿಸ್ತಾರೆ. ಹಾಗೆ ಪ್ರತಿ ವಾರನೂ ಒಂದೇ ಜಾಗದಲ್ಲಿ ಮಾಡಿ, ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಇಂಥ ಜಾಗದಲ್ಲಿ ಆ ಮುಡುಪು ಕಟ್ಟಿಟ್ಟಿದ್ದು. ಹಾಗೆಯೇ ಇದು ಏನಪ್ಪ ಅಂತಂದರೆ, ಒಂದು ಎಲ್ಲ ನಿಮ್ಮ ಆದಮೇಲೆ ನಿಮ್ಮ ಅನಿಸಿಕೆಗಳು ಸಾಯಿ ಸಚ್ಚರಿತೆ ಅಥವಾ ಓದೋ ಅಭಿಪ್ರಾಯ ಇರೋರು, ಇಲ್ಲ ನಮಗೆ ಟೈಮ್ ಇಲ್ಲ, ಓದೋದಕ್ಕಾಗಲ್ಲ ಅಂತ ಅನ್ನೋರು ಏನೂ ಮಾಡಲಿಕ್ಕೆ ಹೋಗ್ಬೇಡಿ. ಅಷ್ಟೋತ್ತರ ಇದೆಯಲ್ಲ ಬಾಬಂದು, ಅಷ್ಟೋತ್ತರ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಷ್ಟಿದೆಯೋ ಅಷ್ಟು ಹೂವು ಇಟ್ಕೊಳ್ಳಿ. ಅಕ್ಷತೆ ಮಾಡಿಟ್ಕೊಂಡಿರ್ತೀರ, ಒಂದು ಸ್ವಲ್ಪ ಅಕ್ಷತೆ ಇಟ್ಕೊಳ್ಳಿ. ಬಾಬಾ ಊದಿ ಇಟ್ಕೊಂಡಿರ್ತೀರ, ಬಾಬಾ ಊದಿ ಬಾಬಂಗೆ ಮುಟ್ಟಿಸಿ ಇಟ್ಕೊಂಡಿರ್ತೀರಲ್ಲ ನೀವು ವಿಭೂತಿ ಪುಡಿ, ಅದರಿಂದ ಅಷ್ಟೋತ್ತರ ಮಾಡಿ ಬಾಬಂಗೆ. ಆ ವಿಭೂತಿಯನ್ನು ಮನೇಲಿ ಎಲ್ಲರೂ ದಿನಾಲೂ ಇಟ್ಕೊಳ್ಳೋಕೆ ಬರುತ್ತೆ. ಅಷ್ಟೋತ್ತರದಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ಕುಂಕುಮ ಆಗಲಿ, ವಿಭೂತಿ ಆಗಲಿ ತುಂಬ ಶಕ್ತಿ ಇರುತ್ತೆ. ಆದರೆ ನಾವು ಮನಸ್ಸಿಟ್ಟು ಒಂದು ಒಳ್ಳೆಯ
ಮನೋಭಾವದಿಂದ ಯಾವುದೇ ರೀತಿ ಪೂಜೆ ಮಾಡುವಾಗ ಕೋಪ ಮಾಡ್ಕೊಳ್ಳೋದು, ಕೆಲವರು ಸುಮ್ಮನೆ ನಮಗೆ ಇದು ಮಾಡ್ತಾರೆ, ಆ ಥರದ್ದೆಲ್ಲ ನಾವು ರಿಯಾಕ್ಟ್ ಆಗ್ದೇ ಆ ರೀತಿ ಬಾಬಾನೆಲ್ಲ ಪೂಜೆ ಮಾಡಿಕೊಂಡು ಕೊನೆಯದಾಗಿ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಎಷ್ಟು ವಾರ ನೀವು ಅಂದ್ಕೊಂಡಿರ್ತೀರೋ ಪ್ರತಿ ವಾರನೂ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಅಕ್ಕಪಕ್ಕ ಮಕ್ಕಳಿದ್ರೆ ನೀವೇನು ಮಾಡಿರ್ತೀರೋ ಪ್ರಸಾದನ ಆ ಮಕ್ಳಿಗೆ ಕೊಡಿ. ಅದಕ್ಕಂತ ಇದಕ್ಕೂ ಅರಿಶಿನ ಕುಂಕುಮ ಕರೆಯೋದು ಆ ಥರ ಎಲ್ಲ ಪದ್ಧತಿ ಏನೂ ಇಲ್ಲ. ಸಿಂಪಲ್ ಪೂಜೆ, ನೆಮ್ಮದಿಯಾಗಿ ನಿಧಾನಕ್ಕೆ, ಯಾವುದೇ ರೀತಿಯ ಏನು ಅರ್ಜೆಂಟ್ ಮಾಡ್ಕೊಳ್ಳೋದು ಆ ಥರದ್ದು ಏನೂ ಇಲ್ಲ. ಟೈಮಿಂಗ್ಸ್ ಏನಿಲ್ಲ. ಮಧ್ಯಾಹ್ನ ಆರತಿ ಅಷ್ಟೊತ್ತಿಗಾದರೂ ಮಾಡಿ, ನೀವು ಬೆಳಗ್ಗೆಯಿಂದ ಶುರು ಮಾಡಿಕೊಂಡು ಸಂಜೆ ಆರತಿ ಅಷ್ಟೊತ್ತಿಗಾದರೂ ಮಾಡ್ಕೊಳ್ಳಿ. ಬೆಳಿಗ್ಗೆನೇ ಮಾಡಿ ನಾನು 2 ಆರತಿನೂ ಬಾಬಂಗೆ ಮಾಡ್ತೀನಿ ಅಂತಂದರೆ ಪ್ರತಿ ಗುರುವಾರ ಇನ್ನೂ ಒಳ್ಳೆಯದು ವೀಕ್ಷಕರೇ. ಎಷ್ಟು ನೀವು ಬಾಬಾನ ಹಾಡು ಮೂಲಕ ಒಂದು ಯಾವುದ್ರ ಮೂಲಕನೂ ನೀವು ನೆನೆಸ್ಕೊಳ್ತಾ ಇರ್ತೀರೋ ಅಷ್ಟು ಒಳ್ಳೆಯದು. ಹೀಗೆ ನಿಮ್ಮದೆಲ್ಲ ಇಷ್ಟು ವಾರಗಳು ಅಂತ ಆದಮೇಲೆ ನೀವು ಕಟ್ಟಿರ್ತಕ್ಕಂಥ ಮುಡುಪು ನಿಮಗೆ ಹೋಗೋ ಅನುಕೂಲ ಎಲ್ಲ ಒಂದು ಒದಗಿ ಬಂತು ಅಂದರೆ ಶಿರಡಿಗೆ ಹೋಗ್ಬಿಟ್ಟು ಅದನ್ನು ಹಾಕಿ, ಕಾಯಿನ ಹಾಕಿ, ಬಟ್ಟೆ ಅದನ್ನೆಲ್ಲ ಹಾಕಬೇಡಿ. ಓನ್ಲಿ ನಾವು ಕಟ್ಟಿರ್ತಕ್ಕಂಥ ಹಣವನ್ನು ಮಾತ್ರ ಅದರಲ್ಲಿ ಹುಂಡಿಯಲ್ಲಿ ಹಾಕಿ, ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಬಾಬಾ ದೇವಸ್ಥಾನಗಳಲ್ಲಾದ್ರೂ ಹಾಕಿ ಬಾಬನಿಗೆ ನೈವೇದ್ಯ ಎಲ್ಲ ಮಾಡಿ ಧೂಪ ದೀಪದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಈ ಪೂಜೆ ಅತ್ಯಂತ ಶುಭ ಅಂತಂದು ಕೊಡುತ್ತೆ ಎಲ್ಲರಿಗೂ. ಪ್ರತಿಯೊಬ್ಬರೂ ಯಾರು ಕಷ್ಟ ಅಂತ ಅಂದವ್ರಿಗೆ ಬಾಬಾ ಯಾವತ್ತೂ ಇಲ್ಲ ಅನ್ನಲ್ಲ. ಸಾಯಿ ಅಂದರೆ ಸಾಕು ನಮ್ಮ ಜೊತೆಗೇ ಇರ್ತಾರೆ. ಹಾಗಾಗಿ ಈ ವ್ರತನ ಮಾಡಿ ಸಾಯಿ ದಿವ್ಯ ಪೂಜೆ ಅಂತಲೇ ತುಂಬ ಜನ ಮಾಡಿ ತುಂಬ ಒಳ್ಳೊಳ್ಳೆ ಫಲಗಳನ್ನು ಪಡೆದಿದ್ದಾರೆ ವೀಕ್ಷಕರೇ. ನಮ್ಮ ಈ ಚಾನಲ್ನಲ್ಲಿ ನಾನು ಈ ಒಂದು ಮಾಡಬೇಕು, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿದ್ದೀನಿ ವೀಕ್ಷಕರೇ. ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಕ್ಷರೇ. ಧನ್ಯವಾದಗಳು.